ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿರಾಣಿಯ ದಾಳಿಗೆ ವೈದ್ಯ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀಕ್ಷಾಗೆ ಶ್ರದ್ಧಾಂಜಲಿಯನ್ನ ವೈದ್ಯ ಸಮೂಹ ಸಲ್ಲಿಸಿದೆ. ಹೌದು, ಶಿವಮೊಗ್ಗದಲ್ಲಿ ಮೊಂಬತ್ತಿ ಮೆರವಣಿಗೆಯನ್ನು ಮಾಡಲಾಗಿದೆ. ಅರಣ್ಯ ಇಲಾಖೆಯ ಅವ್ಯವಸ್ಥೆಯ ವಿರುದ್ಧ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನ ಈ ವೈದ್ಯ ಸಮೂಹ ವ್ಯಕ್ತಪಡಿಸಿದೆ. ಹೌದು, ನಿರಾಣಿ ದಾಳಿಗೆ ವೈದ್ಯೆ ಬಲಿಯಾಗಿರ್ತಾರೆ. ಸಮೀಕ್ಷಾಗೆ ಈ ಸಂದರ್ಭದಲ್ಲಿ ಶ್ರದ್ಧಾಂಜಲಿಯನ್ನು ವೈದ್ಯ ಸಮೂಹ ಸಲ್ಲಿಸಿದೆ. ಸಮೀಕ್ಷಾ ಸಾವಿಗೆ ನ್ಯಾಯ ಬೇಕು ಅಂತ ಈ ವೈದ್ಯ ಸಮೂಹ ಕೇಳಿಕೊಂಡಿದೆ. ನ್ಯಾಯಾಂಗ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹ ಹೆಚ್ಚಾಗಿದೆ. ಪಶು ವೈದ್ಯರು, ಕಾಲೇಜಿನ ಪ್ರಾಧ್ಯಾಪಕರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. SOP ಇಲ್ಲದೆ ಕೆಲಸ ಇಲ್ಲ ಅಂತ ಈ ಸಂದರ್ಭದಲ್ಲಿ ವೈದ್ಯ ಸಮೂಹ ಘೋಷಣೆ ಮಾಡಿದೆ. ಶಿವಮೊಗ್ಗದಲ್ಲಿ ನಿರಾಣಿಗೆ ಬಲಿಯಾಗಿರ್ತಾರೆ ವನ್ಯಜೀವಿ ವೈದ್ಯೆ ಡಾಕ್ಟರ್ ಸಮೀಕ್ಷಾ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವೈದ್ಯ ಸಮೂಹ ಒಂದಾಗಿದೆ. ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮೊಂಬತ್ತಿ ಮೆರವಣಿಗೆಯನ್ನು ಮಾಡಿದ್ದಾರೆ. ಲೈಫ್ ಬಗ್ಗೆ ತುಂಬ ಗೊತ್ತಿದೆ. ಅವರು ಮತ್ತು ವರ್ಕ್ ಪ್ಲೇಸಲ್ಲಿ ಎಷ್ಟು ಹ್ಯಾರಾಸ್ಮೆಂಟ್ ಇತ್ತು, ಅವರಿಗೆ ಎಕ್ಸ್ಪ್ಲೋಟೇಷನ್ ಎಷ್ಟು ಮಾಡ್ತಿದ್ರು ಅಂತ ನನಗೆ ಕ್ಲೋಸ್ ಆಗಿ ಗೊತ್ತಿದೆ. ಬಿಕಾಸ್ ಐ ಹ್ಯಾವ್ ಬೀನ್ ಹರ್ ಕ್ಲೋಸ್ ಫ್ರೆಂಡ್. ಇಟ್ ಈಸ್ ವೆರಿ ಅನ್ಫೇರ್ ದಟ್ ಶಿ ಹ್ಯಾಸ್ ಬೀನ್ ಸ್ಟ್ರಿಪ್ಟ್ ಆಫ್ ಬೇಸಿಕ್ ಹ್ಯೂಮನ್ ರೈಟ್ಸ್ ಲೈಕ್ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ, ರೈಟ್ ಟು ವರ್ಕ್ ವಿತ್ ಡಿಗ್ನಿಟಿ, ಆ್ಯಂಡ್ ಆಫ್ಟರ್ ಶಿ ಡೈಡ್, right to die with dignity also. The basic human rights have been stripped of her. What is our friends and families of Dr. Samiksha Reddy, what is our request and demands is we demand for a national recognition in her name. She's a martyr in the field of wildlife veterinary, so she deserves to be nationally recognized by a posthumous award given to her in her name. And we also demand that an award should be named after her, which would be given to wildlife vets every year. The award itself needs to be named after her. And regarding the memorial and the SOPs and investigation, it is non-negotiable. It should not even be up for discussion. It should be non-negotiable. ನಮ್ಮೆಲ್ಲರ ನೆಚ್ಚಿನ ಹಾಗೂ ಉತ್ಸಾಹಿ ಪಶುವೈದ್ಯನ ಕಳ್ಕೊಂಡಿರೋವಂತಹ ಮಂತು ಅವರು ಇವಾಗ ನೋಡಿ, ಅಲ್ಲಿ ಹೇಳಿದ್ರು 11:30 ಗಂಟೆಗೆ ಅಲ್ಲಿ ಟ್ರೀಟ್ಮೆಂಟಿಗೆ ಅಲ್ಲಿನ ಮೇಲಾಧಿಕಾರಿಗಳು ಹೇಳಿ ಕಳಿಸಿದ್ರು ಅಂತ. ಬಟ್ ಅಷ್ಟೊತ್ತಿನಲ್ಲಿ ಕಳಿಸೋ ಅಂಥ ಅವಶ್ಯಕತೆ ಏನಿತ್ತು, ಅದು ಯಾರೇ ಪಶುವೈದ್ಯರಾಗಲಿ, ಅದರಲ್ಲೂ ಮಹಿಳೆ ಪಶುವೈದ್ಯರು ಅಷ್ಟೊತ್ತಿನಲ್ಲಿ ವಿತೌಟ್ ಪ್ರೊಟೆಕ್ಷನ್ನು ಅಲ್ಲಿ ಟ್ರೀಟ್ಮೆಂಟಿಗೆ ಕಳಿಸೋ ಅವಶ್ಯಕತೆ ಏನಿತ್ತು. ಅವರು ಹೆಣ್ಮಕ್ಳೇ ಆಗಿದ್ದರೆ ಕಳಿಸ್ತಾ ಇದ್ರ. ಝೂನಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡುವಾಗ ಒಂದು ಟೀಮ್ ವರ್ಕ್ ನಡೆಯುತ್ತೆ. ಅಲ್ಲಿ ಹ್ಯಾಂಡ್ಲರ್ಸ್ಗಳಿರಲಿಲ್ಲ, ಕೀಪರ್ಸ್ಗಳಿರಲಿಲ್ಲ. ಅವ್ರು ಇಲ್ಲದೆ ಒಬ್ಬರನ್ನೇ ಆ ಸಮಯದಲ್ಲಿ ಹೇಗೆ ಕಳಿಸಿದ್ರು? ಯಾವುದೇ ಇಲಾಖೆಯಲ್ಲಿ ಒಂದು ಜೀಪ್ ಹೊರಗಡೆ ಹೋಗಬೇಕು ಅಂದರೆ ವಿತೌಟ್ ಅಲ್ಲಿನ ಮೇಲಾಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಅವರು ಹೆಂಗೆ ಅಪ್ರೆಂಟಿಶಿಪ್ಪಲ್ಲಿ ಇದ್ರು ಅಂತ ಹೇಳ್ತಾರೆ. ಬಟ್ ಅದು ಟರ್ಮನ್ನು ನಾನು ಇಲ್ಲಿ ರಿಜೆಕ್ಟ್ ಮಾಡ್ತೀನಿ. ಯಾಕಂದರೆ 5.5 ವರ್ಷ ನಾವು ಓದ್ಕೊಂಡು ಬಂದು ಅದರಲ್ಲೂ 2 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಅಂತ ಲೇಡಿ ವೆಟ್ ಅವ್ರು ಅಪ್ರೆಂಟಿಶಿಪ್ ಆಗಿ ತೊಗೊಂಡ್ರು ಟ್ರೈನಿಂಗಲ್ಲಿ ಇಟ್ಕೊಂಡಿದ್ವಿ ಅಂತ ಅವ್ರು ಹೇಳ್ತಾರೆ. ಆ ಟ್ರೈನಿಂಗಲ್ಲಿರೋರನ್ನ ಹೆಂಗೆ ಕಳಿಸಿದ್ರು? ಅದರಲ್ಲೂ ಪರ್ ಡೇ 650 ರೂಪಾಯಿಗಳಿಗೆ ಅವರು ಕೊಟ್ಟು ಡೈಲಿ ವೇಜಸಲ್ಲಿ ದುಡಿಸ್ಕೋತಾ ಇದ್ರು. ಬಟ್ ಅದೂ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಅವ್ರಿಗೆ ಅದು ಇದುವರೆಗೂ ಯಾವುದೇ ರೀತಿ ಪೇಮೆಂಟ್ ಆಗಿಲ್ಲ. ಅವ್ರಿಗೆ ಆ 650 ರೂಪಾಯಿಗಳು ಕೂಡ ಅವ್ರಿಗೆ ಪೇಮೆಂಟ್ ಆಗಿಲ್ಲ. ಮತ್ತು ಇವಾಗ ನ್ಯಾಯಾಂಗ ತನಿಖೆ ಇದಕ್ಕೆ ಬೇಕೇ ಬೇಕು. ಇವಾಗ ಅರಣ್ಯ ಇಲಾಖೆಯವರೇ ಒಂದು ತಂಡವನ್ನು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಬಟ್ ಇದರಲ್ಲಿ ಯಾವುದೇ ರೀತಿ ನ್ಯಾಯ ದೊರಕುತ್ತೆ ಅಂತ ನಮ್ಗೆ ಅನ್ಸೋದಿಲ್ಲ. ಇವಾಗ ಅವ್ರು ಕೊಟ್ಟಿರೋದ್ರಿಂದ ನ್ಯಾಯಾಂಗ ತನಿಖೆ ಆಗಬೇಕು. CIDಗೆ ಹೊರಗಡೆಗೆ ವಹಿಸಿದ್ರೆ ನಮಗೊಂದು ಫ್ರೂಟ್ಫುಲ್ ರಿಸಲ್ಟ್ ಸಿಗುತ್ತೆ. ಅಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇರಬೇಕು. ನಮ್ಮ ಪಶುವೈದ್ಯರು ಕೂಡ ಆ ತಂಡದಲ್ಲಿ ಇರಬೇಕಾಗತ್ತೆ. ಮತ್ತು ಇವಾಗ ಅವ್ರಿಗೆ ವಹಿಸಿರೋದ್ರಿಂದ ಒಂದು ಅನುಮಾನಗಳು, ಸಾಕ್ಷಿನಾಶಗಳು ಕೂಡ ಆಗ್ಬೋದು. ಅವ್ರ ತಂಡಕ್ಕೆ ವಹಿಸಿ ಅವರು ಇಲಾಖೆಯಲ್ಲೇ ಕೆಲಸ ಮಾಡುವಾಗ ಸಾಕ್ಷಿನಾಶಗಳು ಕೂಡ ಆಗ್ಬೋದು. ಆ ರೀತಿ ಆಗಬಾರ್ದು. ಪಾರದರ್ಶಕತೆಯಾಗಿ ತನಿಖೆ ಆಗಿಬಿಟ್ಟು ನಮಗೊಂದು ಅವ್ರ ಸಾವಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಸಮೀಕ್ಷಾ ರೆಡ್ಡಿ ಅವರು ಅತ್ಯಂತ ಅದ್ಭುತ ಪಶುವೈದ್ಯರಾಗಿದ್ದರು. ಶಿ ವಾಸ್ ಪ್ಯಾಷನೇಟ್ ಆಬ್ವಿಯಸ್ಲಿ, ಬಟ್ ಪ್ಯಾಷನೇಟ್ ಆಗಿದ್ದರು. ಅದೇ ಕಾರಣದಿಂದ ಹೀಗಾಯಿತು ಅಂತ ಹೇಳುವವರನ್ನು ನಾನು ಖಂಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಇಂತಹ ಪಶುವೈದ್ಯರು ಇನ್ನೂ ಹೆಚ್ಚಾಗಿ ನಮ್ಮಲ್ಲಿ ಕೆಲಸ ಮಾಡಬೇಕಂದ್ರೆ ಇಂತಹ ನಮ್ಮ ಅವ್ಯವಸ್ಥೆ ಎಲ್ಲ ಸರಿಯಾಗಬೇಕು. SOP ಅಳವಡಿಕೆ ಆಗಬೇಕು. ಮತ್ತು ಇನ್ನಿತರೆ ಉಪಕರಣಗಳು ಪಶುವೈದ್ಯರಿಗೆ ಲಭ್ಯವಾಗಬೇಕು. ಈಗ ಬಹಳಷ್ಟು ವ್ಯಾಕ್ಸಿನ್ಗಳೆಲ್ಲ ಲಭ್ಯ ಇರ್ತದೆ. ಪಶುವೈದ್ಯರು ಇಲ್ಲಿ ವೈಲ್ಡ್ ಲೈಫಿಗೆ ಹೋದಾಗ ಅವರಿಗೆ ಇದು ಯಾವುದು ಅಗತ್ಯನೇ ಇರುವುದಿಲ್ಲ. ಆ ಸಮಯದಲ್ಲಿ ಇಂಥದ್ದೆಲ್ಲ ನಮಗೆ ಲಭ್ಯ ಆದರೆ ಇನ್ನೂ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ಸಾಧ್ಯವಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ನ್ಯಾಯಾಂಗ ರೀತಿಯಲ್ಲಿ ತನಿಖೆ ಆಗಬೇಕು. ಕಠಿಣ ಶಿಕ್ಷೆಯನ್ನು ಕೊಡಬೇಕು ತಪ್ಪಿತಸ್ಥರಿಗೆ. ಸಮೀಕ್ಷಾ ರೆಡ್ಡಿ